ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಬಂಗಾರಪ್ಪನವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1933 ಅಕ್ಟೋಬರ್ 26ರಂದು ಶಿವಮೊಗ್ಗ ಡಿಸ್ಟಿಕ್ಕಿನ ಸೊರಬ ತಾಲೂಕಿನ ಕಬಟೂರು ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಕಲ್ಲಪ್ಪನವರು ಹಾಗೂ ಕಲ್ಲವ್ವನವರು ಆಗಿರುತ್ತಾರೆ. ಇವರ ಪೂರ್ವಿಕರು ಸಾರೇಕೊಪ್ಪದಿಂದ ಬಂದು ಕಬಟೂರಿನಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದ ಇವರಿಗೆ ಸಾರೇಕೊಪ್ಪ ಎಂಬ ಹೆಸರು ಬಂದಿರುತ್ತದೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಸೊರಬದಲ್ಲಿ ನಡೆದಿರುತ್ತದೆ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವು ಹಾಗೂ ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸವು ಶಿರಾಳಕೊಪ್ಪ ಹಾಗೂ ದಾವಣಗೆರೆಯಲ್ಲಿ ನಡೆದಿರುತ್ತದೆ. ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದಿರುತ್ತಾರೆ ಹಾಗೂ ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನಲ್ಲಿ LLB ಪದವಿಯನ್ನು ಹಾಗೂ ಡಿಪ್ಲೊಮೊ ಇನ್ ಸೋಷಿಯಲ್ ಸೈನ್ಸಿನಲ್ಲಿ ಪದವಿಯನ್ನು ಪಡೆದಿರುತ್ತಾರೆ. ಇವರು 1958ರಲ್ಲಿ ಶಿವಮೊಗ್ಗದಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿರುತ್ತಾರೆ. ಇವರಿಗೆ 1958ರಲ್ಲಿ ಶಕುಂತಲಾ ಎಂಬುವರೊಡನೆ ಇವರಿಗೆ ವಿವಾಹವು ನಡೆಯುತ್ತದೆ. ಇವರಿಗೆ 5 ಜನ ಮಕ್ಕಳು ಜನಿಸುತ್ತಾರೆ. ಅವರಲ್ಲಿ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು ಜನಿಸಿರುತ್ತಾರೆ. ಇವರನ್ನು 1967ರಲ್ಲಿ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಮೈಸೂರು ರಾಜ್ಯ ವಿಧಾನಸಭೆಗೆ ಆಯ್ಕೆ ಮಾಡಿರುತ್ತಾರೆ. ಇವರನ್ನು 1972, 1975ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ D. ದೇವರಾಜ ಅರಸು ಅವರು ಇವರನ್ನು ಬಂದಿಖಾನೆ ಸಚಿವರನ್ನಾಗಿ ಹಾಗೂ PW ಸಚಿವರನ್ನಾಗಿ ಸಹ ಮಾಡಿರುತ್ತಾರೆ. ಹಾಗೂ ಇವರನ್ನು 1980ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ R. ಗುಂಡೂರಾವ್ ಅವರ ಸಂಪುಟದಲ್ಲಿ ಇವರನ್ನು ಕಂದಾಯ ಮಂತ್ರಿಗಳನ್ನಾಗಿ ಹಾಗೂ ಕೃಷಿ ಮಂತ್ರಿಗಳನ್ನಾಗಿ ನೇಮಕ ಮಾಡಿರುತ್ತಾರೆ. ತದನಂತರ ಇವರು 1983ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಕರ್ನಾಟಕ ಕ್ರಾಂತಿರಂಗ ಎಂಬ ಪಕ್ಷವನ್ನು ಸೇರುತ್ತಾರೆ. ಹೀಗೆ ತದನಂತರ 1989ರಲ್ಲಿ ಪುನಃ ಕಾಂಗ್ರೆಸ್ ಪಕ್ಷವನ್ನು ಸೇರುತ್ತಾರೆ. 1990ರಲ್ಲಿ ಅಂದಿನ AICC ಅಧ್ಯಕ್ಷರಾದ ಶ್ರೀ ರಾಜೀವ್ ಗಾಂಧಿ ಅವರು ಇವರನ್ನು ಕರ್ನಾಟಕದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುತ್ತಾರೆ. ಮಾಡಿದ ನಂತರ ಇವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ. ಮುಖ್ಯವಾಗಿ ಆಶ್ರಯ, ಅಕ್ಷರ, ಆರಾಧನಾ ಹಾಗೂ ವಿಶ್ವ ಎಂಬ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ. ಇದರಿಂದ ಹರಿಜನ, ಗಿರಿಜನ, ಹಿಂದುಳಿದ ವರ್ಗಗಳು ಹಾಗೂ ಗುಡಿ ಕೈಗಾರಿಕಾಗಾರರಿಗೆ ಅನುಕೂಲ ಮಾಡಿರುತ್ತಾರೆ. ಇವರ ಕಾಲದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಅಭಿವೃದ್ಧಿ ಮಾಡುತ್ತಾರೆ ಹಾಗೂ ಕನ್ನಡ ಪ್ರಾಧಿಕಾರ ಎಂಬ ಸಂಸ್ಥೆಯನ್ನು ಸಹ ಇವರು ಸ್ಥಾಪನೆ ಮಾಡುತ್ತಾರೆ ಹಾಗೂ ಆಡಳಿತದಲ್ಲಿ ಕಂಪ್ಯೂಟರ್ಗಳನ್ನು ಅಳವಡಿಸುತ್ತಾರೆ. ಇವರ ಕಾಲದಲ್ಲಿ 1992ರಲ್ಲಿ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರಿಗೂ ನೀಡಿ ಗೌರವಿಸಿರುತ್ತಾರೆ. ಇಂತಹ ಮುಖ್ಯಮಂತ್ರಿಗಳು 1992ರಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಕೆಲವು ಸಮಯ ಕಾಂಗ್ರೆಸ್ ಅನ್ನು ತ್ಯಜಿಸಿ 1994ರಲ್ಲಿ KCP ಎಂಬ ಪಕ್ಷವನ್ನು ಸ್ಥಾಪನೆ ಮಾಡುತ್ತಾರೆ. ಆ ಪಕ್ಷದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗುತ್ತಾರೆ. ತದನಂತರ ಅನೇಕ ಪಕ್ಷಗಳಿಗೆ ಎಸ್ ಬಂಗಾರಪ್ಪನವರು ಪಕ್ಷಾಂತರ ಮಾಡುತ್ತಾರೆ. ಸೋಲಿಲ್ಲದ ಸರದಾರ ಎಂಬ ಬಿರುದನ್ನು ಪಡೆದಿರುವ ಬಂಗಾರಪ್ಪನವರು ಕೆಲವು ಸಮಯ ಸೋಲನ್ನು ಅನುಭವಿಸಬೇಕಾಗಿ ಬಂದಿರುತ್ತದೆ. ಇಂತಹ ಶೋಷಿತ ವರ್ಗದ ನಾಯಕರು ಹಾಗೂ ಹಿಂದುಳಿದ ವರ್ಗದ ನಾಯಕರು ಹಾಗೂ ಬಡವರ ಬಂಧು ಆದ ಶ್ರೀ ಸಾರೇಕೊಪ್ಪ ಬಂಗಾರಪ್ಪನವರು 2011 ಡಿಸೆಂಬರ್ 26ರಂದು ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ನಿಧನ ಹೊಂದುತ್ತಾರೆ.
ಇವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.